ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ರಾತ್ರಿ ಬಂದಾಗ ಊರಿಂದ 8:30 ಏನೋ ಆಗಿತ್ತು. ಬಂದು ಚಪಾತಿ ಎಲ್ಲ ಮಾಡ್ಕೊಂಡು ತಿಂದ್ವಿ. ಆನಂತರ ಹಾಗೆ ಮಲಗಿದ್ವಿ. ಇವರಿಗಂತೂ ತುಂಬಾ ಸುಸ್ತಾಗಿತ್ತು. ಬೆಳಗ್ಗೆನೂ ಬೇಗ ಹೋಗಿದ್ದರು. ಅಲ್ಲೂ ಪೂರ್ತಿ ದಿನ ನಿಂತ್ಕೊಂಡ್ರು. ಮತ್ತು ಅಲ್ಲಿಂದ ಡ್ರೈವಿಂಗ್ ಮಾಡ್ಕೊಂಡು ಬರೋದು ತುಂಬ ಸುಸ್ತಾಗಿತ್ತು. ಅವ್ರು ಯಾವತ್ತೂ ಇಷ್ಟು ಲೇಟಾಗಿ ಎದ್ದಿದ್ದು ದಾಖಲೆನೇ ಇಲ್ಲ. ಇವತ್ತು ಅವರು ಹೇಳಲೇ ಇಲ್ಲ. ನಾನೊಂದು 2-3 ಸಲ ಎಬ್ಬಿಸ್ದೆ. ಆಮೇಲೆ ಅವ್ರು ಯಾಕೋ ಗೊತ್ತಿಲ್ಲ ಹಾಗೆ ಮಲಗಿದ್ರು. ಅವ್ರು ಯಾವತ್ತೂ ಹಂಗೆ ಮಲಗಲ್ಲ. ಮತ್ತು ನಾನು ಮಲಗಿದ್ರೆ ಮಲಗಲಿ ಅಂತ ಸುಮ್ಮನಾದೆ. ಸಾಕು ಹೋಗಲಿಲ್ಲ. ಊರಲ್ಲೂ ಕೆಲಸದವ್ರು ಬರ್ತಾರೆ. ಇವರೇ ಹೋಗಿ ಯಾವಾಗಲೂ ಕೆಲಸದವ್ರನ್ನ ಎಬ್ಸೋದು ಕರೆಯೋದು ಮಾಡ್ತಾಯಿದ್ರು. ಇವತ್ತು ಯಾರೂ ಬರದೇ ಇದ್ದರೆ ಇರಲಿ ಅಂತ ನಾನು ಸುಮ್ಮನಾದೆ. ಅವರು ಮಲಗಿದವ್ರನ್ನ ನಾನು ಎಬ್ಸೋಕ್ಕೆ ಹೋಗಲಿಲ್ಲ. ನಾನು ಕೆಳಗಡೆ ಬಂದು ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಮಾಡಿದ್ದೆ. ಆಮೇಲೆ ಅವರು ಕೂಡ ಎದ್ದರು. ನಾನು ಹೊರಗಡೆ ನೋಡಿ ಬಂದೆ, ಮಳೆ ಚೆನ್ನಾಗಿ ಆಗಿದೆಯಾ ಅಂತ. ಮಳೆ ಚೆನ್ನಾಗಿ ಆಗಿತ್ತು. ಮಳೆ ಬಿದ್ದಾಗ ಗಿಡಗಳು ನೋಡೋಕ್ಕೆ ಒಂಥರ ಚೆನ್ನಾಗಿ ಅಂತ ಅನಿಸುತ್ತೆ. ಹಾಗಾಗಿ ಒಂದು 2 ನಿಮಿಷ ನೋಡಿಕೊಂಡು ಬಂದೆ. ಮತ್ತು ಇವತ್ತು ಊರಿಂದ ಬರಬೇಕಿದ್ರೆ ಒಂದಷ್ಟು ತರಕಾರಿ ಬೀಜಗಳು ತಂದಿದ್ದೆ. ತುಂಬ ಏನು ತಂದಿರಲಿಲ್ಲ. ಸೌತೆ ಗಿಡ ತಂದಿದ್ದೆ. ಅದನ್ನು ನಾನು ಬೆಳಗ್ಗೆ ಎದ್ದೊಳೆ ನಟ್ಬಿಟ್ಟೆ. ಯಾಕಂದರೆ ಮಳೆ ಬರ್ತಾ ಇತ್ತು. ಹಾಗಾಗಿ ಅದನ್ನು ನಾನು ನಟ್ಟು ಬಂದೆ. ಮತ್ತು ಇದ್ದದ್ದು ಬೀನ್ಸು ಮತ್ತು ಬೆಂಡೆ ಬೀಜ ಅದಷ್ಟೇ ನಾನು ತಂದಿದ್ದು. ಯಾಕಂದರೆ ಈ ವರ್ಷ ನನ್ನ ಹತ್ರ ಜಾಗ ಇಲ್ವಲ್ಲ. ಹಾಗಾಗಿ ನಾನು ಯಾವುದೇ ರೀತಿಯಾಗಿರೋ ತುಂಬ ತರಕಾರಿಗಳನ್ನ ಹಾಕಲ್ಲ. ಹಾಗಾಗಿ ಅರ್ಧ ನನಗೆ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಇಷ್ಟೊತ್ತಿಗೆ ನನ್ನ ತರಕಾರಿಗಳು ಸುಮಾರು ಗಿಡಗಳು ದೊಡ್ಡ ಆಗ್ತಾಯಿದ್ವು. ಮತ್ತು ಟೊಮೆಟೊ ಬೀಜ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಅಷ್ಟು ಚೆನ್ನಾಗಿ ಏಳ್ತಾ ಇಲ್ಲ. ಒಂದು 3-4 ಗಿಡ ದೊಡ್ಡಕ್ಕಾಗಿದೆ. ಅದನ್ನು ಕೂಡ ನೆಡಬೇಕು. ಅದೇ ಇವತ್ತು ಪೂರ್ತಿ ಗಾರ್ಡನ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಕೂಡ. ಆದರೆ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಳ್ಲಿಲ್ಲ. ಸಾರಿ. ನಮ್ಮ ಪಕ್ಕದ ಮನೆಯಲ್ಲಿ ಟ್ಯೂಷನ್ ಹುಡುಗರು ಬಂದಿದ್ದಾರೆ. ಅವರು ಶನಿವಾರ ಆಗಿತ್ತು. ಅಂದರೆ ನಾಳೆ ಈ ವಿಡಿಯೋ ಪೋಸ್ಟ್ ಆಗೋದು ಭಾನುವಾರ ಆಗುತ್ತೆ. ಅವರು ಟ್ಯೂಷನ್ಗೆ ಬೇಗ ಬಂದಿರೋದ್ರಿಂದ ನಾನು ಸುಮಾರು ಹೊತ್ತು ಕಾದೆ. ಸುಮ್ಮನಾಗ್ತಾರೆ, ಮನೆಗೆ ಹೋಗ್ತಾರೆ ಅಂತ. ಅವರೇನು ಹೋಗೋ ಥರ ಕಾಣಲಿಲ್ಲ. ಮತ್ತು ನಾನು ಎಡಿಟಿಂಗಾರು ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಯಾಕೋ ಸುಸ್ತಾದಂಗೆ ಆಗಿತ್ತು. ಓಡಾಟ ಆದರೆ ಸುಸ್ತಾಗುತ್ತಲ್ವ. ಹಾಗಾಗಿ ಸುಸ್ತಾಗಿತ್ತು. ಮತ್ತು ಅನ್ನ ಯಾವುದು ಏನೂ ಇರಲಿಲ್ಲ. ರೊಟ್ಟಿ ಮಾಡೋಣ ಅಂತ ಅಂದರೆ ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿ ಹೆಚ್ಕೊತಾ ಇದ್ದೀನಿ. ತರಕಾರಿನೂ ನಾನು ಏನೂ ತುಂಬ ಹಾಕಲ್ಲ. ಅಕ್ಕಿ ರವೆದನ್ನೇ ಉಪ್ಪಿಟ್ಟು ಮಾಡ್ತೀನಿ. ಹಾಗಾಗಿ ಬರೀ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಕೊಂಡೆ. ಆನಂತರ ಅಲ್ಲಿ ಸ್ವಲ್ಪ ಟೊಮೆಟೊ ಕಾಯಿ ಬಿಟ್ಟಿತ್ತು. ಅದನ್ನೇ 2 ಕೊಯ್ಕೊಂಬಂದು ಅದನ್ನು ಕೂಡ ಹಾಕಿದೆ. ಹಾಗೆಯೇ ನಾನು ಈ ಥರ ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿ ಒಂದು ಬಾಕ್ಸಿಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇದನ್ನು ಉಗಿಲಿ ಹಾಗೆ ಬೇಯಿಸ್ಕೊಂಡು ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ನಾನು ತಿಂತೀನಿ. ಇಲ್ಲಾಂದರೆ ಒಂದೊಂದು ದಿನ ಹಾಗೆ ಅಲ್ಲಿ ಇಟ್ಕೊಂಡಿರ್ತೀನಿ. ಹಸು ಆದಾಗ ನಾನು ಬೆಳಗ್ಗೆ ತಿಂಡಿನೂ ಕಮ್ಮಿ ತಿನ್ನೋದ್ರಿಂದ 11:30-12 ಗಂಟೆ ಅಷ್ಟೊತ್ತಿಗೆ ಹಸು ಆಗುತ್ತಲ್ವ. ಆವಾಗ ಒಂದು ಮುಷ್ಟಿಯಷ್ಟು ಹಸಿ ಕಾಳನ್ನ ತಿಂತೀನಿ. ಆಮೇಲೆ ಸಂಜೆ ನಾನು ಕಾಫಿ ಟೀ ಏನೂ ಕುಡಿಯಲ್ಲ. ಆ ಟೈಮಲ್ಲೂ ಕೂಡ ಒಂಚೂರು ಅದೇ ಕಾಳುಗಳನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂತೀನಿ. ಹಾಗೆ ಕ್ಯಾರೆಟ್ ಇತ್ತಲ್ವ, ಸ್ವಲ್ಪ ಉಪ್ಪಿಟ್ಟಿಗೂ ಆಗುತ್ತೆ. ಮಧ್ಯಾಹ್ನ ನಾನು ಅದು ಸ್ಪ್ರೌಟ್ಸ್ದೆಲ್ಲ ಒಂದು ಕೋಸಂಬರಿ ಥರ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಮನೆಯವರು ಎದ್ದು ಬಂದರು. ಆಮೇಲೆ ಇಬ್ಬರು ಹತ್ಲಾಗ ಒಟ್ಟಿಗೆ ಟೀಗೆ ಇಟ್ಕೊಳ್ಳೋಣ ಅಂತ ಟೀಗೆ ಇಟ್ಟೆ. ಅದು ಊರಿಂದ ಹಾಲು ತಂದಿದ್ದೆ ಅಲ್ಲ, ಅದು 2 ಬಾಟ್ಲಲ್ಲಿ ತಂದಿದ್ದೆ. ಒಂದು ಬಾಟ್ಲಲ್ಲಿ ಯಾಕೋ ಗೊತ್ತಿಲ್ಲ ಹಾಲು ಒಡೆದೋಗ್ಬಿಡ್ತು. ನಾನು ಅಳತೆ ಮಾಡಿ ಕರೆಕ್ಟಾಗಿ ಎಲ್ಲ ಇಟ್ಟು ಕುದಿಸ್ದೆ. ಕುದಿಯೋಷ್ಟೊತ್ತಿಗೆ ಒಡೆದೋಗ್ಬಿಡ್ತು. ಆಮೇಲೆ ನಮ್ಮ ಮನೆಯದೇ ಹಾಲು ಹಾಕಿದೆ. ಇನ್ನೂ ಒಂದು ಬಾಟ್ಲನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಮತ್ತು ಅದನ್ನು ಕೂಡ ಕೆಳಗೆ ತೆಗೆದು ಅದನ್ನು ಕುದಿಸಿ ನೋಡಿದೆ. ಆವಾಗ ಅದು ಹಾಲೇನು ಒಡಿಲಿಲ್ಲ. ಹಾಲು ಚೆನ್ನಾಗಿತ್ತು. ಒಂದು ಬಾಟ್ಲದ್ದು ಯಾಕೋ ಗೊತ್ತಿಲ್ಲ ಒಡೆದು ಬಿಡ್ತು. ಯಾವತ್ತೂ ಹಾಲು ಹಾಗೆ ಒಡೆದಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಒಡೆದಿರೋದು. ಆಮೇಲೆ ಅದನ್ನು ಚಪಾತಿ ಹಿಟ್ಟು ಕಲಿಸ್ತೀನಲ್ವ, ಅದಕ್ಕಾಗುತ್ತೆ ಅಂತ ಸುಮ್ಮನಾದೆ. ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರು ತಂದಿದ್ದೇ ಇತ್ತು. ಹಾಗಾಗಿ ಪನ್ನೀರ್ ಬೇಡ ಅಂತ ಹೇಳಿ ಗೋಧಿ ಹಿಟ್ಟು ಕಲಿಸ್ತೀನಲ್ವ, ಅದಕ್ಕೆ ಹಾಕಿ ಕಲಿಸಿದ್ರೆ ಚಪಾತಿ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಹಿತ್ತಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ, ನಾನು ತರಕಾರಿ ಬೆಳೆಯೋಣ ಅಂತಲೇ. ಮಳೆನೂ ಚೆನ್ನಾಗಿ ಬಂದಿರಲಿಲ್ಲ, ಮತ್ತು ನನ್ನ ಹತ್ರ ಬೀಜಗಳು ಈ ಸಲ ಇರಲಿಲ್ಲ. ಯಾವಾಗಲೂ ನನ್ನ ಹತ್ರ ಬೀಜಗಳು ಸ್ಟಾಕ್ ಇರ್ತಾಯಿತ್ತು. ಈ ವರ್ಷ ನನ್ನ ಹತ್ರ ಯಾವ ಬೀಜನೂ ಇರಲಿಲ್ಲ. ಆದರೆ ಇಟ್ಟಿದ್ದೀನಿ, ಅದು ಎಲ್ಲಿ ಇಟ್ಟಿದ್ದೀನಿ ಅಂತಲೂ ನನಗೆ ಸಿಕ್ಕಿರಲಿಲ್ಲ. ಇದು ನನ್ನ ಹತ್ರ ಪೇಷನ್ಸು ನನ್ನ ಹತ್ರ ಇರಲಿಲ್ಲ. ನಾನು ಯಾಕೋ ಗೊತ್ತಿಲ್ಲ, ಈ ವರ್ಷ ನಾನು ಯಾವುದೇ ರೀತಿಯಾಗಿರೋ ತರಕಾರಿ ಬೆಳೆಯೋದು ಬೇಡ ಅಂತ ಅನಿಸಿತ್ತು. ಆಮೇಲೆ ಊರಲ್ಲಿ ಅಮ್ಮನ್ನ ನೋಡಿ ಬಂದು ನನಗೆ ತರಕಾರಿ ಬೆಳೆಯೋ ಹುಚ್ಚು ಬಂದಿದೆ. ಅಲ್ಲಿ ಅಮ್ಮ ಹಾಕಿದ್ದು ನೋಡಿ ನನಗೆ ಖುಷಿ ಅಂದರೆ ಖುಷಿ ಆಯಿತು. ನಾನು ಅಷ್ಟೇ ಬೆಳೀತಾ ಇದ್ದೆ ಗೊತ್ತಾ. ಇವಾಗ ಈ ವರ್ಷ ಯಾಕೋ ನನಗೆ ಅಷ್ಟೊಂದು ಆ ಹುಚ್ಚು ಇಲ್ಲ. ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನೋಡೋಣ. ಫಸ್ಟು ನಾನು ಬೀನ್ಸ್ನ ಹಾಕ್ತಾಯಿದ್ದೀನಿ, ಆನಂತರ ಬೆಂಡೆ ಬೀಜನೂ ಕೂಡ ಹಾಕಿದೆ. ಆಮೇಲೆ ಒಂದಷ್ಟು ಕವರ್ ತಂದಿದ್ರು ನಮ್ಮನೆಯವರು, ಗೊಬ್ಬರ ಹಾಕಿರೋದು ಒಂದಷ್ಟು ಚೀಲಗಳಿತ್ತು. ಆ ಚೀಲಕ್ಕೆಲ್ಲ ಮಣ್ಣೆಲ್ಲ ತುಂಬಿ ಅದರೊಳಗಡೆ ಟೊಮೆಟೊ ಗಿಡಗಳನ್ನ ಹಾಕ್ಕೊಂಡೆ. ನಾನು ಬೆಳಗ್ಗೆ ಬರೀ ಇದಷ್ಟು ಬೀಜಗಳನ್ನ ಹಾಕಿದೆ, ಮತ್ತು ಅಲ್ಲೊಂದು ಸ್ವಲ್ಪ ಕಳೆ ಕೂಡ ಆಗಿತ್ತು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅಲ್ಲಿ ನಾನು ನಮ್ಮನೆಯವ್ರಿಗೆ ಪಟ್ಟೆ ಮಾಡಿಕೊಡಿ ಅಂತ ಹೇಳಿದ್ದೆ. ಆಮೇಲೆ ಸಂತೆಯಲ್ಲಿ ಬೀಜನೂ ಕೂಡ ತೊಗೊಬಂದು ಕೊಡಿ ಅಂತ ಹೇಳಿದ್ದೆ. ನಮ್ಮನೆಯವರು ಯಾಕೋ ಗೊತ್ತಿಲ್ಲ ತರಲಿಲ್ಲ. ಆಮೇಲೆ ಪಟ್ಟೆನೂ ಕೂಡ ಮಾಡಿ ಕೊಡಲಿಲ್ಲ. ಆಮೇಲೆ ನಾನೇ ಹಾಗೆ ಸ್ವಲ್ಪ ಗುಂಡಿ ತೆಗೆದುಬಿಟ್ಟು ಈ ಥರ ಬೀಜಗಳನ್ನೆಲ್ಲ ನಾನೇ ಹಾಕಿದ್ದೀನಿ. ಬಿಟ್ಟಾಗ ಅಂದರೆ ಗಿಡ ಎದ್ದಾಗ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆಯೇ ಬಸಳೆ ಗಿಡ ಕೂಡ ತುಂಬ ಎದ್ದಿದೆ. ಅಲ್ಲಿ ನಾನು ತುಂಬಿ ಇಟ್ಟಿದ್ದೆ ಚೀಲದಲ್ಲಿ. ತುಂಬ ಬಸಳೆ ಸೊಪ್ಪನ್ನು ಕೂಡ ನಾನು ತಿಂದೆ. ನನಗೆ ಅಲಸಂದಿ ಬೀಜ ಒಂದು ಸಿಕ್ಕಿಲ್ಲ, ಅದೇ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಅದೊಂದು 4-5 ಗಿಡ ಹಾಕ್ಕೊಂಡ್ಬಿಟ್ರೆ ನನಗೆ ತುಂಬ ಕಾಯಿ ಬಿಡ್ತಾನೆ ಇರುತ್ತೆ ಆವಾಗವಾಗ. ಹೋದ ವರ್ಷ ನಾನು ಒಂದು 2-3 ಗಿಡ ಹಾಕ್ಕೊಂಡು ಅದು ಎಷ್ಟು ಸಾಂಬಾರು ಮಾಡಿ ಅದು ಎಷ್ಟು ತಿಂದೆ ಗೊತ್ತಾ. ನನಗೆ ಖುಷಿ ಆಗ್ತಾಯಿತ್ತು. ಅದು ಬಿಟ್ಟಾಗೆಲ್ಲ ಕೊಯ್ಕೊಬಂದು ಸಾಂಬಾರು ಮಾಡ್ತಾಯಿದ್ದೆ, ಪಲ್ಯಗಳು ಮಾಡ್ತಾಯಿದ್ದೆ. ಅಮ್ಮನ ಹತ್ರನೂ ಕೇಳಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ಅದು ಬೀಜ ಆಗಕ್ಕೆ ಬಿಡೋದೇ ಇಲ್ಲ ಅಮ್ಮ. ಅವಾಗವಾಗ ತಿಂದೆ ಖಾಲಿ ಮಾಡಿಬಿಡ್ತಾರೆ. ಯಾರ್ದಾರ ಹತ್ರ ಬೀಜ ಇಸ್ಕೊಂಬರ್ತಾರಂತೆ. ಕೇಳಿದೆ ಅಮ್ಮನ ಹತ್ರನೂ ಇಲ್ಲ ಅಂತ ಹೇಳಿದ್ರು. ನಾನೆಲ್ಲೋ ಮಾಡಿ ಇಟ್ಟಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಮತ್ತು ಬೇಸಿಗೆ ಅವರೇ ಕೂಡ ಹಾಕ್ತಾಯಿದ್ದೆ. ಈ ವರ್ಷ ಏನೂ ಹಾಕಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದೆ ತೋಟದಲ್ಲಿ ಹಾಕ್ತೀರಾ ಅಂತ, ಅವರು ಯಾಕೋ ಮನಸ್ಸು ಮಾಡಲಿಲ್ಲ. ಹಾಗಾಗಿ ನಾನು ಬೇಸಿಗೆ ಅವರೇ ಬೀಜ ಏನು ಹಾಕಿಲ್ಲ. ಅಮ್ಮ ಹಾಕಿದ್ದಾರೆ, ಅವ್ರು ಹಾಕಿದ್ರೆ ನಾನೇನು ಹಾಕಬೇಕು ಅಂತ ಇಲ್ಲ. ಅಲ್ಲಿಂದ ಆರಾಮಾಗಿ ತಂದು ನಾನು ತಿಂತೀನಿ. ನಮ್ಮ ಮನೆಯವರು ಕೂಡ ಲೇಟಾಗಿ ಊರಿಗೆ ಹೋಗಿದ್ರಲ್ಲ, ಅವ್ರು ಬರೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ಮತ್ತು ನಾನು ಬರೀ ಬೀಜ ಹಾಕಿ ಬಂದೆ. ಮಧ್ಯಾಹ್ನ ಕೆಲಸ ಬೇಗ ಮುಗಿಸ್ಕೊಂಡು ಸ್ವಲ್ಪ ಚೀಲಗಳಿಗೆಲ್ಲ ಮಣ್ಣು ತುಂಬಿಕೊಂಡು ಅದರಲ್ಲೂ ಕೂಡ ನಾನು ಒಂದಷ್ಟು ಟೊಮೆಟೊ ಗಿಡಗಳನ್ನ ನೆಟ್ಕೊಂಡೆ. ಆಮೇಲೆ ಒಂದಷ್ಟು ಟೊಮೆಟೊ ಗಿಡನ ಒಗ್ಗು ಹಾಕಿ ಎಲ್ಲ ಮಾಡಿಕೊಂಡೆ. ನನಗೆ ಟೊಮೆಟೊ ಮತ್ತು ಬದನೆ ಗಿಡ 1-2 ಜಾಸ್ತಿ ಬೇಕಾಗುತ್ತೆ. ನಾನು ಟೊಮೆಟೊ ಹಣ್ಣು ತಿನ್ನೋದಕ್ಕಿಂತಲೂ ನಮಗೆ ಕಾಯಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮನೇಲಿ ಟೊಮೆಟೊ ಗಿಡಗಳನ್ನ ಯಾವಾಗಲೂ ಹಾಕ್ಕೊತೀನಿ. ಈ ಸಲನೇ ನಾನು ಹಾಕಿಲ್ಲ. ಯಾವಾಗಲೂ ನಾನು ಏಪ್ರಿಲ್-ಮೇ ತಿಂಗಳ ಟೈಮಲ್ಲೇ ಗಿಡಗಳನ್ನ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಜೂನ್ ಬಂತು ಅಂದರೆ ಗಿಡಗಳನ್ನೆಲ್ಲ ನೆಟ್ಕೊಂಡ್ಬಿಡ್ತಾ ಇದ್ದೆ. ಒಂದು ವರ್ಷ ಬೆಂಡೆಕಾಯಿ ಕೂಡ ನಾನು ಬೆಳೆದಿದ್ದೆ. ಇದು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಬೆಂಡೆಕಾಯೆಲ್ಲ ಗಿಡ ಅಲ್ಲ, ಬೆಂಡೆ ಮರ ಆಗಿತ್ತು. ಒಂದು 5-6 ಬೆಂಡೆಕಾಯಿ ಕೊಯ್ದರೆ ಸಾಕು, ಬಜ್ಜಿ ಪಲ್ಯ ಎಲ್ಲ ಅಷ್ಟು ಆಗ್ತಾಯಿತ್ತು. ಈ ವರ್ಷ ಆ ಬೀಜ ಕೂಡ ಇಲ್ಲ. ಅಮ್ಮನ ಹತ್ರ ಇದೆಯಂತೆ, ನಾನು ಇಸ್ಕೊಂಬರಲಿಲ್ಲ. ಆ ಬೀಜ ಇಸ್ಕೊಂಬರಲಿಲ್ಲ, ಬೇರೆ ಬೀಜನ ಇಸ್ಕೊಂಡು ಬಂದೆ. ಒಂದು ಸ್ವಲ್ಪ ಮಾತ್ರ ಇಸ್ಕೊಬಂದಿದ್ದೀನಿ, ಯಾಕಂದರೆ ಜಾಗ ಇಲ್ಲಲ್ಲ. ಹಾಗಾಗಿ ಈ ಕಡೆ ಉಪ್ಪಿಟ್ಟು ಕೂಡ ಆಗ್ತಾಯಿದೆ. ಆ ಕಡೆ ನಾನು ಆ ಸ್ಪ್ರೌಟ್ಸ್ನ ಇಟ್ಟಿದ್ದೆ ಅಲ್ಲ, ಅದನ್ನು ಉಗಿಲಿ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಹೊಡ್ಸೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೂ ಇವತ್ತು ಅವರಿಗೂ ಮಧ್ಯಾಹ್ನ ಊಟ ಜೊತೆಗೆ ಒಂದು ಬೌಲ್ ಕೊಡೋಣ ಅಂತ. ನಮ್ಮ ಮನೆಯವರು ಆ ಥರದ್ದೆಲ್ಲ ತಿನ್ನಲ್ಲ. ನಾನು ಚಿನ್ನಿ ಮಾತ್ರ ಆ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ. ಮೊಳಕೆ ಬರ್ಸಿರೋ ಕಾಳುಗಳು, ಪಲ್ಯ, ಆ ಥರ ಎಲ್ಲ. ನಮ್ಮ ಮನೆಯವ್ರು ನನ್ನ ಒತ್ತಾಯಕ್ಕೆ ನಾನು ಇದಿಷ್ಟನ್ನು ಖಾಲಿ ಮಾಡಬೇಕು ಅಂದಮೇಲೆ ಅದಷ್ಟನ್ನು ಖಾಲಿ ಮಾಡ್ತಾರೆ. ಅವರಿಗೆ ಅದು ತಿನ್ನೋಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲಂತೆ. ನಾವಿಬ್ಬರು ಮಾತ್ರ ತುಂಬ ತಿಂತೀವಿ. ನಮ್ಮ ಶ್ರೇಯಸ್ ಹೆಸರು ಕಾಳು ಮಾತ್ರ ತಿಂತಾನೆ, ಎಲ್ಲ ಕಾಳುಗಳನ್ನು ತಿನ್ನಲ್ಲ. ನನಗೆ ಶೇಂಗಾ ತಿನ್ನಬೇಡಿ ಅಂದಿದ್ದಾರೆ ಡಾಕ್ಟ್ರು. ಆದರೆ ಅದು ನಾನು ಸ್ವಲ್ಪ ಶೇಂಗಾನ ಹಾಕ್ತೀನಿ. ಕಡಲೆ, ಶೇಂಗಾ, ಆಮೇಲೆ ಹೆಸರು ಕಾಳು 3 ನೆನೆಸ್ಬಿಟ್ಟು ಅದನ್ನು ಮೊಳಕೆ ಬರೆಸ್ತೀನಿ. ಉಪ್ಪಿಟ್ಟಿಗೂ ಕೂಡ ಹಾಕ್ಬೋದು. ನಮ್ಮ ಮನೆಯವ್ರು ಬೈತಾರೆ, ಅದಕ್ಕೇ ಇವತ್ತು ಹಾಕಲಿಲ್ಲ. ಇಲ್ಲಾಂದರೆ ನಾನು ಚಿನ್ನಿ ಆದರೆ ಇದಕ್ಕೆ ಹಾಕ್ಕೊಂಡು ತಿಂತೀವಿ. ಚಿನ್ನಿ ಮೊನ್ನೆ ಪಿ ಜಿಲಿ ಇದ್ದಾಳಲ್ವಾ, ಪಾಲಕ್ ಸೊಪ್ಪು ತೊಗೊಂಡಿದ್ಲಂತೆ. ಅಲ್ಲಿ ಪಿ ಜಿಲಿ ಏನಂದರೆ ಬೆಳಗ್ಗೆ ಅಡುಗೆ ಮಾಡಿರೋದು ರಾತ್ರಿ ತನಕ ಅದೇ ಅಂತೆ, ಅದನ್ನೇ ಬಿಸಿ ಮಾಡಿ ಕೊಡ್ತಾರಂತೆ. ಹಾಗಾಗಿ ಅಡುಗೆನ ಅವರೇ ಮಾಡ್ಕೋಬೋದು ಅಂತಲೂ ಹೇಳಿದಾರಂತೆ.
ಹಾಗಾಗಿ ಅವರು ಅಲ್ಲಿ ತಾವೇ ಉಪ್ಪಿಟ್ಟು ಮಾಡ್ಕೊಂಡಿದ್ಲು, ಪಾಲಕ್ ಉಪ್ಪಿಟ್ಟು ಮಾಡಿದ್ಲು, ಚೆನ್ನಾಗಾಗಿತ್ತಂತೆ. ಪಾಲಕ್ ಸೊಪ್ಪನ್ನ ಮಾರ್ತಾ ಇದ್ರಂತೆ, ಕೇಳಿದ್ಲಂತೆ 20 ರೂಪಾಯಿಗೇನೋ ಒಂದು ಸ್ವಲ್ಪ ತುಂಬ ಕೊಟ್ಟಿದ್ರಂತೆ. ಏನು ಮಾಡಲಿ ಮಮ್ಮಿ ಅಂತ ಕೇಳಿದ್ಲು. ನಾನು ಚಪಾತಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಕಣೆ ಪಾಲಕ್ ಸೊಪ್ಪನ್ನ ಹಾಕಿ ಅಂದೆ. ಆಮೇಲೆ ಅವಳ ಫ್ರೆಂಡ್ಸ್ ಎಲ್ಲ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ, ಅಂದರೆ ಮನೆಯೇ ಮಾಡಿದ್ದಾರೆ, ಅವ್ರಿಗೆ ಬೇಕಾದರೆ ಕೊಡು, ಚಪಾತಿಗೆ ಹಾಕ್ಕೊಂಡು ತಿನ್ನಲಿ ಅಂದೆ. ಆಮೇಲೆ ಅವಳು ಮಧ್ಯಾಹ್ನ ಪಿ ಜಿಲಿ ಊಟ ಇರಲ್ಲ, ಅಂದರೆ ಎಲ್ಲ ಕಾಲೇಜಿಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಇರೋದ್ರಿಂದ ಬೆಳಗ್ಗೆ ಏನು ತಿಂಡಿ ಕೊಡ್ತಾರೋ ಅದನ್ನೇ ಅವ್ರು ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು. ಇವಳು ಮಧ್ಯಾಹ್ನನೇ ಅವಳಿಗೀಗ ಟ್ರೈನಿಂಗ್ ನಡೀತಾ ಇದೆ, ಹಾಗಾಗಿ ಬೇಗ ಬಂದಿದ್ದಾಳೆ. ಆವಾಗ ಏನು ಮಾಡ್ಕೊಂಡ್ಲಿ ಅಂತ ಕೇಳಿದ್ಲು. ನಾನು ಎಂತ ಮಾಡೋಕ್ಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಉಪ್ಪಿಟ್ಟು ಮಾಡ್ಕೊತೀನಿ ಅಂದ್ಲು. ಹಾಕೊಂಡು ಮಾಡು ಅಂದೆ. ತುಂಬ ಚೆನ್ನಾಗಾಗಿತ್ತು ಅಂತ ಫೋಟೋನೂ ಹಾಕಿದ್ಲು ಅವಳು. ನಾನು ಸ್ವಲ್ಪ ನಮ್ಮನೇಲಿ ಜಾಸ್ತಿ ತರಕಾರಿ ತಿನ್ನೋದು. ಅವಳು ಹಂಗೇ ಏನೇನೋ ಹಾಕಿ ಏನೇನೋ ಮಾಡ್ತಿರ್ತಾಳೆ ಸ್ವಲ್ಪ ನಂತರನೇ. ಇದಕ್ಕೂ ಅಷ್ಟೇ, ಚಿತ್ರಾನ್ನನೂ ಅಷ್ಟೇ, ಎಲ್ಲ ಥರದ್ದು ತರಕಾರಿ ಹಾಕಿ ಚಿತ್ರಾನ್ನ ಮಾಡ್ತಾಳಂತ ಅವಳು ಫ್ರೆಂಡ್ ಒಬ್ಬಳು. ಅದನ್ನೂ ಒಂದಿನ ಮಾಡ್ಕೊ ಅಂದಿದ್ಲು. ನಾನು ಮಾಡಿದ್ದೆ, ಆದರೆ ನಂಗೆ ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ. ಅದು ಇಷ್ಟ ಆಯಿತು ಕತೆ. ಚಿನ್ನಿಗೆ ಟ್ರೈನಿಂಗ್ ಏನೂ ಇಲ್ಲದೆ ಇದ್ದಿದ್ರೆ, ಕಾಲೇಜಿಂದ ಟ್ರೈನಿಂಗು ಮತ್ತು ಏನೋ ಬೇರೆ ಟ್ರೈನಿಂಗ್ ಅಂತ ಅಂದ್ಕೋಬೇಡಿ, ಕಾಲೇಜಿಂದ ಕಂಪ್ನಿಗಳಿಗೆ ಅದೆಷ್ಟೋ ದಿನ ಟ್ರೈನಿಂಗ್ ಇದೆಯಂತೆ, ಅದಕ್ಕೆ ಸೇರಿದ್ದಾಳೆ ಅವಳು. 7th ಸೆಮ್ ಅವಳದ್ದು ಮುಗೀತು, ಈಗ 8th ಸೆಮ್ಗೆ ಹೋಗ್ತಾ ಇದ್ದಾಳೆ. 7th ಸೆಮ್ದು ರಿಸಲ್ಟ್ ಕೂಡ ಬಂತು. ನನಗೆ ಮೊನ್ನೆ ಇನ್ನೂ ಹೋಗಿ ಹಾಸ್ಟೆಲಿಗೆ ಬಿಟ್ಟು ಬಂದಿದ್ದು ನೆನಪಿದೆ, ಕಾಲೇಜಿಗೆಲ್ಲ ಸೇರಿಸಿ. ಎಷ್ಟು ಬೇಗ ದಿನಗಳು ಕಳೆದು ಹೋಗ್ತವೆ ಅಂತ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಬೆಳಗ್ಗೆ ಟೀ ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ, ಅದು ಹಾಲು ಸ್ವಲ್ಪ ಇತ್ತಾ, ಊರಿಂದ ತಂದಿರೋ ಹಾಲು ಒಡೆದು ಬೇರೆ ಹೋಗಿತ್ತಾ, ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಟೀ ಮಾಡಿದ್ದೆ. ನನಗೆ ಟೀ ಕುಡಿಯೋಕ್ಕೆ ಬೇಡ ಆಗಿತ್ತು, ಅದಕ್ಕೆ ನಮ್ಮನೆಯವರು ಕಾಫಿನಾದರೂ ಕುಡಿಯೋಣ ಅಂತ ಹೇಳಿ ಹಾಲು ತೊಗೊಂಡು ಬಂದರು. ಆ ಹಾಲಲ್ಲಿ ನಾನು ಮತ್ತು ನಮ್ಮನೆಯವರು ಈಗ ಕುತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ. ಮಳೆನೂ ಚೆನ್ನಾಗಿಯೇ ಬರ್ತಾಯಿತ್ತು. ನಮ್ಮನೆಯವರು ಕೂಡ ಊರಿಗೆ ಹೋದರು. ಅವ್ರು ಸ್ವಲ್ಪ ಲೇಟಾಗೇ ಹೋದರು, ತುಂಬ ಸುಸ್ತಾಗಿತ್ತು ಅವರಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ ಕೂರೋದೇ ಇಲ್ಲ, ಬರೀ ನಿತ್ತೇ ಇರ್ತಾರೆ, ಹಾಗಾಗಿ ಕಾಲು ತುಂಬ ನೋವು ಅಂತ ಇದ್ದರು. ನಾನು ಬೇಡ ಬಿಡಿ ಊರಿಗೆ ಹೋಗೋದು ಅಂದೆ, ಇಲ್ಲ ಹೋಗಿ ಬರ್ತೀನಿ ಅಂತ ಹೇಳಿ. ಆಮೇಲೆ ಬೇಗನೆ ಬಂದರು ಅವರು. ನಾನು ಅದೇ ಅವ್ರು ಆ ಕಡೆ ಹೋದ ತಕ್ಷಣ ನಾನು ಈ ಕಡೆ ಬೇಗ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಗಿಡ ನೆಡೋಕ್ಕೆ ಅಂತ ಹೋದೆ. ನಾನು ಅಡುಗೆನೂ ಏನೂ ಇರಲಿಲ್ಲ, ಊರಿಂದ ಸಾಂಬಾರು ತುಂಬ ಉಳಿದಿತ್ತು, ಅಲ್ಲಿಂದ ನಾನೊಂದು ಸ್ವಲ್ಪ ಸಾಂಬಾರು ಕೂಡ ತೊಗೊಂಡು ಬಂದಿದ್ದೆ, ಅದನ್ನೇ ಬಿಸಿ ಮಾಡಿದೆ. ಆಮೇಲೆ ಮೊಳಕೆ ಬರೆಸಿರೋ ಕಾಳಿತ್ತಲ್ವ, ಅದನ್ನು ನಾನು ಒಂದು ಸಲಾಡ್ ಥರ ಮಾಡಿದೆ. ಆಮೇಲೆ ಸ್ವಲ್ಪ ಪತ್ರೊಡೆ ಇತ್ತು, ಅದಕ್ಕೂ ನಾನು ಒಗ್ಗರಣೆನ ಹಾಕಿದೆ. ಚೆನ್ನಾಗಾಗಿತ್ತು. ಇದು ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ, ಅವರಿಗೆ ಆ ದೊಡ್ಡ ದೊಡ್ಡ ಕಾಳುಗಳಿರುತ್ತಲ್ಲ ಜಗ್ಗಿಯೋದು ಕಷ್ಟ ಆಗುತ್ತಂತೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಾನೇ 3/4 ಭಾಗ ತಿಂದೆ, ನಮ್ಮ ಮನೆಯವರು ಸ್ವಲ್ಪ ತಿಂದರು ಅಷ್ಟೇ. ಹಾಗೇ ಸ್ವಲ್ಪ ಪತ್ರೊಡೆ ಇತ್ತು. ನನಗೇನಂದರೆ ಹಿಂದಿನ ದಿನದ ಸಾರು ಅಂದರೆ ನನಗೆ ಇಳಿಯೋದೇ ಇಲ್ಲ, ಹಾಗಾಗೇ ನಾನೊಂದು ಸ್ವಲ್ಪ ಕೋಸಂಬರಿ ಜಾಸ್ತಿ ತಿಂದು ಪತ್ರೊಡೆನೂ ಕೂಡ ಸ್ವಲ್ಪ ಜಾಸ್ತಿನೇ ತಿಂದೆ. ನಮ್ಮನೆಯವರು ಒಂದು ಸ್ವಲ್ಪ ಜಾಸ್ತಿ ಅನ್ನ ಹಾಕ್ಬಿಟ್ಟಿದ್ರು, ನನಗೆ ಅಷ್ಟನ್ನು ಊಟ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ನಾನು ಯಾವತ್ತೂ ತಟ್ಟೆಲಿ ಅನ್ನ ಬಿಡೋಲ್ಲ, ಇವತ್ತು ಎಷ್ಟಂದರೂ ನಂಗೆ ಊಟ ಮಾಡೋಕ್ಕಾಗಲಿಲ್ಲ, ಅದು ಬೇರೆ ನೆನ್ನೆ ಸಾರಾಗಿತ್ತಾ, ಹಾಗಾಗಿ ತುಂಬ ಗಿಡಗಳನ್ನೆಲ್ಲ ನೆಟ್ಟೆ ನಾನು ಕೂಡ ಇವತ್ತು. ಅಮ್ಮನ್ನ ನೋಡಿ ನನಗೂ ಒಂಥರ ಹುಮ್ಮಸ್ಸು ಬಂದಿದೆ ಗಿಡ ನೆಡಬೇಕು ಅಂತ. ಸುಮಾರೆಲ್ಲ ಗಿಡಗಳನ್ನ ನೆಟ್ಟು ಬಂದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.